ಸಾವಿರಾರು ಕೋಟಿ ಆಸ್ತಿ, ಕೋಟ್ಯಂತರ ಭಕ್ತರು, ಪ್ರಧಾನಿ ಮುಖ್ಯಮಂತ್ರಿಗಳೇ ಆಪ್ತರು. ಸಾಮ್ರಾಜ್ಯಗಳನ್ನು ಕಟ್ಟುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂಬ ಮಾತಿದೆ. ಅದರಲ್ಲೂ ಪಾಪದ ಅಡಿಪಾಯದ ಮೇಲೆ ಕಟ್ಟಿದ ಸಾಮ್ರಾಜ್ಯಗಳು ಒಂದಲ್ಲ ಒಂದು ದಿನ ಕುಸಿದು ಬೀಳಲೇಬೇಕು. ಇದು ಇತಿಹಾಸ ನಮಗೆ ಕಲಿಸಿದ ಪಾಠ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದೆಡೆ ನಮ್ಮ ರಾಜ್ಯದ ಕರಾವಳಿ ತೀರದಲ್ಲಿ ಅತ್ಯಾಚಾರ, ಕೊಲೆಗಳ ಆರೋಪದ ಸುಂಟರಗಾಳಿ ಎದ್ದಿದೆ. ಇನ್ನೊಂದೆಡೆ ಇದೇ ರೀತಿಯ ಕಥೆಯೊಂದು ನಮ್ಮ ಕಣ್ಣ ಮುಂದಿದೆ. ಹೌದು, ಇದು ಹೊಸ ಕಥೆಯಲ್ಲ, ಆದರೆ ನಾವೆಂದೂ ಮರೆಯಬಾರದ ಕಥೆ. ತನ್ನನ್ನು ತಾನು ದೇವರು ಎಂದು ಕರೆಸಿಕೊಂಡ 2-3 ರಾಜ್ಯಗಳ ರಾಜಕಾರಣವನ್ನ ತನ್ನ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ ಆ ಒಬ್ಬ ವ್ಯಕ್ತಿಯ ಕಥೆ. ಇಷ್ಟೆಲ್ಲ ಅಧಿಕಾರ, ಹಣ, ಪ್ರಭಾವ ಎಲ್ಲವೂ ಇದ್ರೂ ಆತ ಕೊನೆಗೊಂದು ದಿನ ಜೈಲು ಪಾಲಾದ. ಒಬ್ಬ ಗಾಡ್ ಮ್ಯಾನ್ ಅತ್ಯಾಚಾರಿ ಎಂದು ಸಾಬೀತಾದ. ಯಾರಾತ? ದೇಶದ ಬಲಾಢ್ಯ ಧಾರ್ಮಿಕ ಸಾಮ್ರಾಜ್ಯವೊಂದು ಕಣ್ಣೆದುರೇ ಕುಸಿದು ಬಿದ್ದಿದ್ದು ಹೇಗೆ? ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಘಟನೆಗೂ ಈ ಕಥೆಗೂ ಇರುವ ಸಾಮ್ಯತೆಯೇನು? ಬನ್ನಿ, ಈ ಕರಾಳ ಅಧ್ಯಾಯದ ಪುಟಗಳನ್ನ ತಿರುವಿ ನೋಡೋಣ. ಅದಕ್ಕೂ ಮುಂಚೆ ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಹೇಳೋದಿಕ್ಕೆ ಹೊರಟಿರೋದು ಡೇರಾ ಸಚ್ಚಾ ಸೌದಾ ಎಂಬ ಸಂಸ್ಥೆಯ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಎಂಬ ಬಾಬಾನ ಕತೆ. ಈ ಕತೆ ಕೇಳುವಾಗ ನಮ್ಮ ರಾಜ್ಯದ ಆ ಒಂದು ಸ್ಥಳ ನಿಮಗೆ ನೆನಪಿಗೆ ಬಂದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಆಗಸ್ಟ್ 25, 2017 ಅಂದು ವಿಶೇಷ ಸಿಬಿಐ ಕೋರ್ಟ್ನ ನ್ಯಾಯಾಧೀಶರ ಬಾಯಿಯಿಂದ ಆ ಮಾತುಗಳು ಹೊರಬಿದ್ದಿದ್ವು. 20 ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು 30.2 ಲಕ್ಷ ರೂಪಾಯಿ ದಂಡ. ಕ್ಷಣಕಾಲ ಕೋರ್ಟ್ ಆವರಣದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಕೋಟ್ಯಂತರ ಭಕ್ತರ ಪಾಲಿನ ದೇವರು, ತನ್ನನ್ನೇ ಭೂಮಿಯ ಒಡೆಯ ಎಂದು ಭಾವಿಸಿದ್ದ ಆ ವ್ಯಕ್ತಿ ನಿಂತಲ್ಲೇ ಕುಸಿದು ಬಿದ್ದ. ತೀರ್ಪು ಕೇಳಿ ಆತನಿಗೆ ತಲೆ ಸುತ್ತು ಬಂತು. ನ್ಯಾಯಾಧೀಶರ ಮುಂದೆ ಮಗುವಿನಂತೆ ಅಳುತ್ತಾ ಮುಜೆ ಮಾಫ್ ಕರ್ ದೀಜಿಯೇ, ನನ್ನನ್ನ ಕ್ಷಮಿಸಿಬಿಡಿ ಅಂತ ಅಂಗಾಲಾಚುತ್ತಿದ್ದ. ಆತನ ಸ್ಥಿತಿ ಎಷ್ಟೊಂದು ಶೋಚನೀಯವಾಗಿತ್ತು ಅಂದ್ರೆ ಭದ್ರತಾ ಸಿಬ್ಬಂದಿಯೇ ಆತನನ್ನ ಎತ್ತಿಕೊಂಡು ಹೋಗಿ ಜೈಲಿನ ಕೋಣೆಗೆ ಹಾಕಬೇಕಾಯಿತು. ರೋಹಟಕ್ ಜೈಲಿನ ಆ ಕತ್ತಲ ಕೋಣೆ ಒಬ್ಬ ಗಾಡ್ ಮ್ಯಾನ್ನ ಅಹಂಕಾರದ ಸಮಾಧಿಗೆ ಸಾಕ್ಷಿಯಾಯಿತು. ಆತನ ಅವತಾರಗಳು ಒಂದೆರಡಲ್ಲ. 2015 ಮೆಸೆಂಜರ್ ಆಫ್ ಗಾಡ್ ಎಂಬ 100 ಕೋಟಿ ರೂಪಾಯಿ ಬಜೆಟ್ನ ಸಿನಿಮಾ ತೆಗೆದಿದ್ದ. ಅದರಲ್ಲಿ ನನ್ನನ್ನು ಕೊಲ್ಲುವುದು ನಿಮ್ಮನ್ನ ನೀವೇ ಕೊಂದಂತೆ ಅಂತ ತನ್ನ ವಿರೋಧಿಗಳಿಗೆ ಬಹಿರಂಗವಾಗಿಯೇ ಬೆದರಿಕೆ ಹಾಕಿದ್ದ. ಆದರೆ ಅವನ ಕ್ರೌರ್ಯದ ಕಥೆ ಆರಂಭ ಆಗಿದ್ದು ಅದಕ್ಕೂ 13 ವರ್ಷಗಳ ಹಿಂದೆ. 2002 ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದು ಅನಾಮಧೇಯ ಪತ್ರ ಬಂತು. ಬರೆದಿದ್ದು ಕುರುಕ್ಷೇತ್ರದ ಓರ್ವ ಯುವ ಸಾಧ್ವಿ. ಆ ಅಪ್ರಾಪ್ತೆ ಬರೆದ ಆ 3 ಪುಟಗಳ ಪತ್ರದಲ್ಲಿತ್ತು ನೋಡಿ, ಒಂದು ಸಾಮ್ರಾಜ್ಯವನ್ನೇ ಅಲುಗಾಡಿಸುವಂತ ಸತ್ಯ. ರಾಮ್ ರಹೀಂ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ, ನಾನೇ ದೇವರು, ನನ್ನನ್ನು ಪ್ರಶ್ನಿಸುವ ಹಾಗಿಲ್ಲ ಅಂತ ಈತ ಹೇಳ್ತಾನೆ. ಅಷ್ಟೇ ಅಲ್ಲ, ಡೇರಾ ಆವರಣದೊಳಗೆ ಬಂದ್ರೆ ನನ್ನಂತೆಯೇ ನರಕ ಅನುಭವಿಸ್ತಾ ಇರುವ ಇನ್ನೂ 40-50 ಯುವತಿಯರು ಸಿಗ್ತಾರೆ ಅಂತ ಬರೆದಿದ್ಲು. ಮುತ್ಸದ್ದಿ ವಾಜಪೇಯಿ ಆ ಪತ್ರವನ್ನ ಕಸದ ಬುಟ್ಟಿಗೆ ಎಸೆಯಲಿಲ್ಲ. ತಕ್ಷಣ ಪ್ರಕರಣ ಸಿಬಿಐಗೆ ಹೋಯಿತು. ಸಿಬಿಐ ಅಧಿಕಾರಿಗಳು ಬಲೆ ಬೀಸಿ ಬರೋಬ್ಬರಿ 18 ಸಂತ್ರಸ್ತರನ್ನ ಪತ್ತೆ ಹಚ್ಚಿದ್ರು. ಆದ್ರೆ ಸಮಾಜಕ್ಕೆ ಹೆದರಿ ತಮ್ಮ ಜೀವನ ಹಾಳಾಗತ್ತೆ ಎಂಬ ಭಯದಲ್ಲಿ ಬಹುತೇಕರು ಮೌನವಾದ್ರು. ಆದ್ರೆ ಆ 2 ಸಾಧ್ವಿಯರು ಮಾತ್ರ ನ್ಯಾಯಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟರು. ಈ ಸತ್ಯದ ದಾರಿ ಸುಲಭವಾಗಿರಲಿಲ್ಲ. ಈ ಪತ್ರವನ್ನ ಧೈರ್ಯದಿಂದ ಪ್ರಕಟಿಸಿದ ಪೂರಾ ಸಚ್ ಪತ್ರಿಕೆಯ ಸಂಪಾದಕ ರಾಮಚಂದ್ರ ಛತ್ರಪತಿಯನ್ನ ಹಾಡಹಗಲೇ ಕೊಲೆ ಮಾಡಲಾಯಿತು. ಅತ್ಯಾಚಾರಕ್ಕೊಳಗಾದ ಸಾಧ್ವಿಯ ಸಹೋದರ ರಂಜಿತ್ ಸಿಂಗ್ರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. ಈ 2 ಕೊಲೆಗಳ ಹಿಂದಿದ್ದ ಸೂತ್ರಧಾರ ಇದೇ ಬಾಬಾ. ಹಾಗಾದ್ರೆ ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಸಾಮಾನ್ಯ ಹುಡುಗ ಇಂಥ ರಾಕ್ಷಸ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ? ಕೇವಲ 23ನೇ ವಯಸ್ಸಿಗೆ 1990 ಆತ ಡೇರಾದ ಪೀಠ ಏರಿದ. ಆದರೆ ಹೇಗೆ? ಅದರ ಹಿಂದೆ ಒಂದು ಭಯಾನಕ ಕಥೆಯಿದೆ.
ಖಲಿಸ್ತಾನ್ ಕಮಾಂಡೋ ಫೋರ್ಸ್ನ ಮುಖ್ಯಸ್ಥ ರಾಜಸ್ಥಾನಿ ಎಂಬ ಉಗ್ರ ಅಂದಿನ ಡೇರಾ ಮುಖ್ಯಸ್ಥನ ತಲೆಗೆ ರಿವಾಲ್ವರ್ ಇಟ್ಟು ಗುರ್ಮಿತ್ನನ್ನ ಉತ್ತರಾಧಿಕಾರಿಯನ್ನಾಗಿ ಘೋಷಿಸುವಂತೆ ಒತ್ತಡ ಹೇರಿದ್ದನಂತೆ. ಹೀಗೆ ಅಧಿಕಾರಕ್ಕೆ ಬಂದವನು ಡೇರಾವನ್ನ ತನ್ನ ಖಾಸಗಿ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ. 700 ಎಕರೆ ಕ್ಯಾಂಪಸ್, ಆಸ್ಪತ್ರೆ, ಶಾಲೆಗಳು, ಹೋಟೆಲ್ಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗುಫಾ ಎಂಬ ಗುಹೆ, ಅದು ಅವನ ಐಷಾರಾಮಿ ಅರಮನೆ, ಅವನ ಕಾಮ ಕೇಳಿಯ ಅಡ್ಡೆ. ಅಲ್ಲಿಗೆ ಪ್ರವೇಶ ಇದ್ದಿದ್ದು ಆಯ್ದ ಕೆಲವರಿಗೆ ಮತ್ತು ಆ ದುರದೃಷ್ಟವಂತ ಯುವ ಸಾಧ್ವಿಯರಿಗೆ ಮಾತ್ರ. ದುಡ್ಡು ನೀರಿನಂತೆ ಹರಿದು ಬರ್ತಿತ್ತು. ಆಸ್ಟ್ರೇಲಿಯಾ, ಇಟಲಿ, ಬ್ರಿಟನ್ವರೆಗೂ ಆಸ್ತಿ ಬೆಳೆದಿತ್ತು. ಉದ್ಯಮಗಳಿಂದ ಪ್ರತಿದಿನ ಸುಮಾರು 1 ಕೋಟಿ ರೂಪಾಯಿ ಬಂದು ಬಿದ್ದಿರ್ತಾ ಇತ್ತು. ರಕ್ತದಾನ, ಸ್ವಚ್ಛತಾ ಅಭಿಯಾನ, ವ್ಯಸನ ಮುಕ್ತಿ. ಅಬ್ಬಾ, ಅತಿ ದೊಡ್ಡ ಪೋಸ್ಟರ್, ಅತಿ ಹೆಚ್ಚು ಜನರು ಕೈ ತೊಳೆಯೋದು. ಇಂಥ ಹುಚ್ಚಾಟಗಳಿಗೆಲ್ಲ 22 ಗಿನ್ನಿಸ್ ದಾಖಲೆಗಳು ಬೇರೆ. 6.5 ಕೋಟಿ ಜನರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿಕೊಂಡ. ಇದು ಪಂಜಾಬ್ ಮತ್ತು ಹರಿಯಾಣದ ಒಟ್ಟು ಜನಸಂಖ್ಯೆಗಿಂತಲೂ ಹೆಚ್ಚು. ಆದ್ರೂ ಇದನ್ನ ಜನರು ನಂಬಿದ್ರು. ಯಾಕಂದ್ರೆ ಸಾಂಸ್ಥಿಕ ಧರ್ಮಗಳಿಂದ ದೂರ ಉಳಿದಿದ್ದ ದಲಿತರು, ಹಿಂದುಳಿದ ವರ್ಗಗಳಿಗೆ ಡೇರಾ ಆಶ್ರಯ ನೀಡಿತ್ತು. ಈ ಜನಬಲವೇ ಆತನ ರಾಜಕೀಯ ಅಸ್ತ್ರ ಆಯ್ತು. ಪಕ್ಷ ಯಾವುದೇ ಇರ್ಲಿ, ನಾಯಕ ಎಂಥವನೇ ಇರ್ಲಿ, ಎಲ್ಲರೂ ಆತನ ಆಶೀರ್ವಾದಕ್ಕೆ ಕಾಯ್ತಾ ಇದ್ರು. 2014ರ ಹರಿಯಾಣ ಚುನಾವಣೆಯಲ್ಲಿ 40 ಬಿಜೆಪಿ ಅಭ್ಯರ್ಥಿಗಳು ಆತನನ್ನ ಭೇಟಿಯಾಗಿ ಬೆಂಬಲ ಕೋರಿದ್ರು. ಈತನು ಬೆಂಬಲ ನೀಡಿದ. ಸ್ವತಃ ಪ್ರಧಾನಿ ಮೋದಿಯವರೇ ತಮ್ಮ ಭಾಷಣದಲ್ಲಿ ಡೇರಾವನ್ನ ಹೊಗಳಿದ್ರು. ಈ ರಾಜಕೀಯ ನಂಟಿನಿಂದಾಗಿಯೇ ಶಿಕ್ಷೆಯ ದಿನ ಪಂಚಕುಲಾದಲ್ಲಿ ಲಕ್ಷಾಂತರ ಅನುಯಾಯಿಗಳು ಜಮಾಯಿಸಿದ್ರು. ಅದಕ್ಕೆಲ್ಲ ಹರಿಯಾಣ ಸರ್ಕಾರವೇ ಕಣ್ಣು ಮುಚ್ಚಿ ಅನುಮತಿ ನೀಡಿತು. ನಂತರ ನಡೆದ ಹಿಂಸಾಚಾರಕ್ಕೆ ಇಡೀ ದೇಶವೇ ಬೆಚ್ಚಿಬಿತ್ತು. ಆದ್ರೆ ಕಾನೂನಿನ ಮುಂದೆ ಯಾವ ಪ್ರಭಾವವೂ ನಡೆಯಲಿಲ್ಲ. ಇಂದು ಆತ ಕೈದಿ ನಂಬರ್ 1997. ಅವನ ಸಾವಿರಾರು ಕೋಟಿ ಆಸ್ತಿಯನ್ನ ಕೋರ್ಟ್ ಜಪ್ತಿ ಮಾಡಿದೆ. ಹೊರಗೆ ಅವನ ಮಗ, ದತ್ತು ಪುತ್ರಿ ಮತ್ತು ಆಪ್ತೆಯ ನಡುವೆ ಉತ್ತರಾಧಿಕಾರಕ್ಕಾಗಿ ಕಿತ್ತಾಟ ಜಾರಿಯಲ್ಲಿದೆ. ಆತ ಸದ್ಯ ಜೈಲಿನಲ್ಲಿದ್ದಾನೆ. ಆಗಾಗ ಪೆರೋಲ್ ಮೇಲೆ ಹೊರಗೆ ಬರ್ತಾನೆ, ಮತ್ತೆ ಜೈಲಿಗೆ ಹೋಗ್ತಾನೆ. ಆದರೆ ಕೊಲೆ, ಅತ್ಯಾಚಾರ, ನಪುಂಸಕೀಕರಣದಂತ 100 ಪ್ರಕರಣಗಳು ಇಂದಿಗೂ ಆತನನ್ನ ಬೆಂಬಿಡದೆ ಕಾಡ್ತಿದೆ. ಸ್ನೇಹಿತರೆ, ಒಬ್ಬ ಸ್ವಯಂ ಘೋಷಿತ ದೇವಮಾನವ ಅತ್ಯಾಚಾರಿಯಾಗಿ ಜೈಲು ಸೇರಿದ್ದು ಕುರುಡು ಭಕ್ತಿ ಮತ್ತು ಅಧಿಕಾರದ ದುರ್ಬಳಕೆಯ ಅಪಾಯಕಾರಿ ಕಥೆಗೆ ಈ ಡೇರಾ ಸಚ್ಚಾ ಸೌದಾ ಬಾಬಾ ಗುರ್ಮಿತ್ ರಾಮ್ ರಹೀಂ ಸಿಂಗ್ಗೆ ಸಾಕ್ಷಿ. ಸಮಯ ಹಿಡಿಬಹುದು, ಆದ್ರೆ ಸತ್ಯಕ್ಕೆ ಎಂದಿಗೂ ಜಯ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ನಿದರ್ಶನವೂ ಹೌದು. ಅಂತ ಬಲಾಢ್ಯ ಸಾಮ್ರಾಜ್ಯವೇ ಕುಸಿದು ಬಿದ್ದಿರೋದಕ್ಕೆ ನಾವು ನೀವೇ ಸಾಕ್ಷಿ. ಇಂಥ ಹೊತ್ತಲ್ಲೇ ನಮ್ಮ ರಾಜ್ಯದಲ್ಲಿಯೂ ಒಂದು ರಿಪಬ್ಲಿಕ್ ಸುತ್ತ ಅತ್ಯಾಚಾರ, ಕೊಲೆಯಂತ ಗಂಭೀರ ಆರೋಪಗಳು ಕೇಳಿ ಬರ್ತಾನೆಗಿದೆ. ಈಗಲೂ ಒಂದು ಭಾರಿ ಬಿರುಗಾಳಿ ಎದ್ದಿದೆ. ಇದರ ನಿಜವಾದ ಸತ್ಯ ಏನು? ಸದ್ಯಕ್ಕಂತೂ ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದು ಇಂದಲ್ಲ ನಾಳೆ ಹೊರ ಬಂದೇ ಬರುತ್ತೆ, ಅದು ಮಾತ್ರ ಸತ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.